ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ ಪ್ರಿನ್ಸೆಸ್ ಪಾರುಗೆ ನಿಮಗೆಲ್ಲ ಸ್ವಾಗತ. ಇಂದು ನಾವು ಬಹಳ ಪವಿತ್ರವಾದ ಅಂಗಾರಕಿ ಸಂಕಷ್ಟಿ ಚತುರ್ಥಿ ಕಥೆಯನ್ನು ಕೇಳೋಣ. ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದರೆ ಶ್ರೀ ಗಣೇಶ ಅವರ ಆಶೀರ್ವಾದ ನಿಮಗೆ ಸಿಗುತ್ತದೆ. ಹಿಂದಿನ ಕಾಲದಲ್ಲಿ ಅಂಗಾರಕ ಎಂಬ ಮಹಾನ್ ಭಕ್ತನು ಇದ್ದನು. ಅವನು ಭೂಮಾತೆಯ ಮಗನಾಗಿದ್ದನು. ಬಾಲ್ಯದಿಂದಲೇ ಶ್ರೀ ಗಣೇಶ ಅವರ ಮೇಲೆ ಅಪಾರ ಭಕ್ತಿ ಹೊಂದಿದ್ದನು. ಅಂಗಾರಕನು ಪ್ರತಿದಿನ ಉಪವಾಸವಿದ್ದು ಗಣೇಶನ ನಾಮವನ್ನು ಜಪಿಸುತ್ತಿದ್ದನು. ಅವನು ತುಂಬ ಕಠಿಣ ತಪಸ್ಸು ಮಾಡಿ ಗಣೇಶನನ್ನು ಸಂತೋಷಪಡಿಸಿದನು. ಅವನ ಭಕ್ತಿಗೆ ಮೆಚ್ಚಿದ ಶ್ರೀ ಗಣೇಶ ಅವನ ಮುಂದೆ ಪ್ರತ್ಯಕ್ಷರಾದರು. ಆಗ ಅಂಗಾರಕನು ವಿನಯದಿಂದ ಹೇಳಿದರು, ಪ್ರಭು, ನಿಮ್ಮ ಮೇಲೆ ನನ್ನ ಭಕ್ತಿ ಅಪಾರವಾಗಿದೆ. ನನ್ನ ಹೆಸರಿನಲ್ಲಿ ಒಂದು ವಿಶೇಷ ಚತುರ್ಥಿ ಪ್ರಸಿದ್ಧಿಯಾಗಲಿ ಎಂದು ವರ ಕೇಳಿದನು. ಗಣೇಶನು ಸಂತೋಷದಿಂದ ವರ ನೀಡಿ ಹೇಳಿದರು, ಮಂಗಳವಾರದಂದು ಬರುವ ಸಂಕಷ್ಟಿ ಚತುರ್ಥಿಯನ್ನು ಅಂಗಾರಕಿ ಸಂಕಷ್ಟಿ ಎಂದು ಕರೆಯಲಾಗುತ್ತದೆ. ಈ ದಿನ ಉಪವಾಸವಿದ್ದು ಭಕ್ತಿಯಿಂದ ನನ್ನನ್ನು ಪೂಜಿಸಿದರೆ ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ. ಈ ರೀತಿ ಅಂಗಾರಕನ ಭಕ್ತಿಯಿಂದ ಈ ಪವಿತ್ರ ದಿನ ಪ್ರಸಿದ್ಧಿಯಾಯಿತು. ಅಂಗಾರಕಿ ಸಂಕಷ್ಟಿ ಚತುರ್ಥಿ ದಿನದಲ್ಲಿ ಉಪವಾಸವಿದ್ದು ರಾತ್ರಿ ಚಂದ್ರ ದರ್ಶನ ನಂತರ ಶ್ರೀ ಗಣೇಶ ಅವರನ್ನು ಪೂಜಿಸುವುದು ಅತ್ಯಂತ ಶುಭಕರ. ಈ ದಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಎಲ್ಲ ವಿಘ್ನಗಳು ದೂರವಾಗುತ್ತವೆ, ಮನಸ್ಸಿನ ಆಶೆಗಳು ನೆರವೇರುತ್ತವೆ, ಜೀವನದಲ್ಲಿ ಶಾಂತಿ ಮತ್ತು ಸುಖ ಸಿಗುತ್ತವೆ. ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಪ್ರಿನ್ಸೆಸ್ ಪಾರು ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆಯಲ್ಲಿ ಎಲ್ಲರೂ ಹೇಳೋಣ, ಗಣಪತಿ ಬಪ್ಪ ಮೋರ್ಯ. ಶ್ರೀ ಅಂಗಾರಕ ಸಂಕಷ್ಟಿ ಚತುರ್ಥಿಯ ಎಲ್ಲರಿಗೂ ಶುಭಾಶಯಗಳು. ಈ ಕಥೆ ಕೇಳಿದವರಿಗೆ ಪುಣ್ಯವು ದೊರಕುತ್ತದೆ. ಎಲ್ಲರಿಗೂ ನಮಸ್ಕಾರ.